ಶುಭವಾಗಲಿ. ನಿಮ್ಮ ದೂತ ಇವರಿಗಾಗಿ ಬಂದಿದ್ದ, ಕರೆಯನ್ನು ಕೊಟ್ಟ. ನಮಗೆ ಬಹಳ ಸಂತೋಷ ಆಯಿತು ಅಲ್ವಾ? ಹೆಣ್ಣನ್ನು ಕೊಡುವುದಕ್ಕೆ ಬಹಳಷ್ಟು ಜನರಿದ್ರು. ಆದ್ರೆ ಇಂತಹ ಸ್ಥಳದಿಂದ ಹೆಣ್ಣು ಬಂದದ್ದು ಅಂತ ಹೇಳಿದ್ರೆ ನಮ್ಮ ಯೋಗ್ಯತೆಗೆ ಕನಸ್ತಿಗೆ ಅದು ಸೊನೆ ಹೊಂದುತ್ತದೆ. ಹೌದಪ್ಪ. ಸೋಲಿತದ ಅಧಿಕಾರಿ ನೀವು, ದಾನವರ ತಾಯಿ ನೀವಿದ್ದೀರಿ. ಅಂತಹ ನಿಮ್ಮ ಮಗಳನ್ನು ನನಗೆ ಕೊಡುತ್ತೀರಿ ಎನ್ನುವುದಾಗಿ ಹೇಳಿದ್ರಲ್ಲ, ಬಹಳ ಸಂತೋಷ ಆಯಿತು. ಹೌದು, ಒಳ್ಳೆಯದು. ಅಷ್ಟು ಮಾತ್ರವಲ್ಲ, ಕುಡಿಯುವುದಕ್ಕೆ ಏನಾದ್ರೂ ತೆಗೆದುಕೊಳ್ತೀರಾ? ಕುಡಿಯುವುದಕ್ಕ ನಾವು ಬರುವಾಗಲೇ ಕುಡ್ಕೊಂಡು ಬರ್ತೇವೆ. ಹಾಗಿದ್ರೆ ತಿನ್ನುವುದಕ್ಕೆ ಸ್ವಲ್ಪ ಏನಾದ್ರು? ತಿನ್ನುವುದಕ್ಕೆ ನಮಗೆ ಆಗಾಗ ಬೇಕಾಗ್ತದೆ. ನಾವು ಒಂದು ಬಾರಿ ತಿಂದ ಮೇಲೆ ಇನ್ನೂ ಸ್ವಲ್ಪ ಕೆಲವು ಹೊತ್ತಾದ್ಮೇಲೆ ಮತ್ತೆ ಬೇಕು ಎನಿಸ್ತದೆ. ಬೇಕಾದಾಗೆಲ್ಲ ಹೇಳ್ತೇವೆ, ನೀವು ಆಹಾರವನ್ನು ತರಬಹುದು. ಸತ್ಕಾರ್ಯಗಳಿಗೆ ಯಾವುದೇ ತೊಂದರೆಯನ್ನು ಮಾಡಿಕೊಡಬಾರದು ತಾವು. ಇಲ್ಲಪ್ಪ, ನಮ್ಗೆ ಹೋದಲ್ಲೆಲ್ಲ ದಾಕ್ಷಿಣ್ಯ ಮಾಡಿಕೊಂಡು ಅಭ್ಯಾಸವೇ ಇಲ್ಲ ಅಲ್ವಾ? ಆಗಲಿ. ಶುಭ ಮುಹೂರ್ತ ಎನ್ನುವುದು ಬರುತ್ತಾ ಉಂಟು. ಮದುವೆ ಮಾಡಿಸುವುದಕ್ಕೆ ಬ್ರಾಹ್ಮಣರು ಬೇಕು. ಯಾರಲ್ಲಿ ಬ್ರಾಹ್ಮಣರು? ಮದುವೆ ಅಲ್ಲ, ಇನ್ನು ನಿಮ್ಗೆಲ್ಲ ಒಂದೇ ದಿವಸ ಮದುವೆ ಅಮ್ಮ. ಎಂತ ಹಲ್ತಿನ ಕಾಲಕ್ಕೆ ತಕೊಂಡು ಹೋಗ್ತದ? ಹಾಗಲ್ಲ ಬಟ್ಟೆ, ನಿಮ್ಮ ಮುಖದಲ್ಲಿ ಮದುವೆ ಆಗ್ಬೇಕು. ಸುಮ್ಮನುಳಿರಿ ತಾಯಿ, ನೀವು ಈಗ ಈ ಮುಖದಲ್ಲಿ ಮದುವೆ ಮಾಡ್ಲಿಕ್ಕೆ ಹೊರಟದ್ದ? ನಿಮ್ಮ ಮುಖದಲ್ಲಿ? ಈ ನನ್ನ ಮುಖದಲ್ಲಿ ನೀವು ಮದುವೆ ಮಾಡುವುದೇ ಹೌದು ಅಂತ ಆದ್ರೆ ಇಷ್ಟು ಸಣ್ಣ ಮುಖದಲ್ಲಿ ಚಪ್ರ ಎಲ್ಲ ಹಾಕ್ತೀರಿ? ಎಂತ ಒಲೆ ಅಂತ ನನ್ನ ಮೂಗಿಗೆ ಕೊಟ್ಟಿಗೆ ತಂದು ಸುರಿತ್ರ್ಯಾ? ಎಂತ ಪಾಯಸ ದಂಡೆ ತಂದು ನನ್ನ ಬಾಯಿ ಮೇಲೆ ಇಡ್ತೀರಾ? ಅಷ್ಟು ಮಾಡಿದ್ರು ಮಾಡ್ಬೋದು, ಕೈ ತೊಳಿಲಿಕ್ಕೆ ನೀರಿನ ವ್ಯವಸ್ಥೆಯಲ್ಲಿ ಮಾಡ್ತೀರಿ. ಸಿಗುದಿಲ್ವಾ? ನೀವು ಮುಖದಲ್ಲಿ ಮದುವೆ ಅಂದ್ರಿ? ಹಾಗೆಲ್ಲ ಬಟ್ರೆ, ನಿಮ್ಮ ನಿರ್ವಹಣೆಯಲ್ಲಿ ಮದುವೆ ಆಗ್ಬೇಕು. ನನ್ನ ನೇತೃತ್ವದಲ್ಲಿ ಮದುವೆ? ಹೌದಲ್ಲ. ಮದುವೆ ಯಾರಿಗೆ? ನನ್ನ ಮಗಳಿಗೆ. ಅಂದ್ರೆ ನಿಮ್ ಮಗಳಿಗೆ ಎಷ್ಟು ಬೇಗ ಬೆಳೆದು ದೊಡ್ಡವಳಾಗ್ಬಿಟ್ರ? ಪ್ರಾಯಕ್ಕೆ ಬಂದಿದ್ದಾಳೆ. ಅದು ಹೆಣ್ಣು ಮಕ್ಕಳ ಬೆಳವಣಿಗೆ ಹಾಗೆ. ಹೆಣ್ಣು ಮಕ್ಕಳು ಬೆಳೆಯುವುದು ಅಂತ ಹೇಳಿದ್ರೆ ಒಂದು ಬಾಳೆ ಗಿಡ ಬೆಳೆದ ಹಾಗೆ, ಒಂದು ಕೊನೆ ಹಾಕ್ತಾ ಆಮೇಲೆ ಕಡ್ದು ಬಿಸಾಕುದೇ. ಸುಳ್ಳಲ್ಲ. ಹುಡುಗ ಎಲ್ಲಿದ್ದ? ಸಭೆಯಲ್ಲಿದ್ದ. ಹುಡುಗ ಎಲ್ಲಿದ್ದ? ಸಭೆಯಲ್ಲಿ. ತಡಿ, ನಾನು ನೋಡ್ತೆ. ಮದುಮಗರ ಇವರ? ಅಯ್ಯೋ, ಏನ್ ಚಂದ ಪಾಪ ನಗಾಡ್ತಾ ಇದ್ರು. ಸ್ವಾಮಿ, ಬಾರ ದೂರದಿಂದ ಬಂದಿದ್ದೀರಿ. ಇವರಲ್ಲ? ಅವರ ಅವರಿಗೆಲ್ಲ ಕೊಡ್ಲಿಕ್ಕೆ ಆಗ್ತದಲ್ಲ? ಅದನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಮದುಮಗ ಎಲ್ಲಿದ್ದ? ಸಭೆಯಲ್ಲಿ. ಈ ಕಡೆ ಬರ್ಬೇಕು. ಸುಳ್ಳಲ್ಲ. ಇದು ಯಾವ ದೇವಸ್ಥಾನದ ಊರು? ಒಳ್ಳೆ ಶಬ್ದ ಬ್ರಾಹ್ಮಣರಿಗೆ. ಸಂಸ್ಕಾರ ಎದ್ದು ತೋರಿಸ್ತಾ ಉಂಟು. ಎದ್ದು ತೋರ್ಬೇಕು ಅಂತಾದ್ರೆ ಬ್ರಾಹ್ಮಣರು ಅದೇ ರೀತಿ ಹೇಳ್ಬೇಕು. ನಂಗೆ ಗೊತ್ತಾಗ್ಲಿಲ್ಲ. ನೀವು ಇದ್ದದ ಮೇಲೆ ಒಂದು ಜನ ನೀವೇ ಆಗ್ಲಿ, ಹೋಗಿದ್ರು ಒಳ್ಳೇದಾಗಿ. ಇಷ್ಟೊತ್ತಾದ್ರೂ ಗೊತ್ತಾಯ್ತಲ್ಲ, ಒಳ್ಳೇದಾಗಿ. ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಸ್ವಲ್ಪ ಗಡಿಬಿಡಿ ಆಯ್ತು, ತೊಂದ್ರೆ ಇಲ್ಲ, ಎಲ್ಲ ಸರಿ ಮಾಡುವ. ಇದು ಸ್ವಾಮಿ ಮದುವೆ ಆಗ್ಲಿಕ್ಕೆ ಬಂದದ್ದಲ್ಲ? ಈಗ ಹೆಂಡತಿ ಮಕ್ಕಳೆಲ್ಲ ಆರಾಮಿದ್ರ? ಮದುವೆ ಆಗ್ಬೇಕು ಅಂತ ಹೇಳ್ತೀರಿ? ನಿನ್ನೆಲ್ಲ ಅಪ್ಪಯಿಂದ ಕೇಳಿದ್ದು. ಆಯ್ತಲ್ಲ, ಹಾಗಾದ್ರೆ ಕಾರ್ಯಕ್ರಮ ಮುಂದುವರಿಸುವ. ಇದು ಅಮ್ಮ ಹೆಣ್ಣಿಗೆ ಒಪ್ಪಿಗೆ ಕೇಳಿದ್ರ? ಕೇಳಲೇಬೇಕು. ಯಾಕೆ ಗೊತ್ತುಂಟ? ಶಾಸ್ತ್ರವೇ ಹೇಳ್ತದೆ, ಬಳಿಕ ಅಳುವ ಸುತೆಯಂಗಳ ಶಾಪಕ್ಕೆ ಗುರಿಯಾಗುವವ ವರ ಪಿತ ಪುರೋಹಿತ ಸಹಿತ. ಹೆಣ್ಣಿನ ಕಣ್ಣೀರಿಗೆ ಇಷ್ಟು ಜನ ಕಾರಣೀಕರ್ತರಾಗ್ತಾರೆ. ಹೌದು. ಅಂದ್ರೆ ಹೆಣ್ಣನ್ನೊಂದು ಕರೆದು ಅವಳ ಹತ್ರ ಒಂದು ಒಪ್ಪಿಗೆ ಕೇಳಿ ಮದುವೆ ಮುಂದುವರಿಸುವ. ಹೆಣ್ಣನ್ನ ಶೃಂಗರಿಸಿ ಕರೆದು ಹೆಣ್ಣನ್ನ ಕರ್ಕೊಂಡು ಬನ್ನಿ ಅಂದ್ರೆ ಇವಳು ಬೂದಿ ರಾಶಿಯಿಂದ ಶೃಂಗಾರ ಮಾಡ್ಕೊಳ್ತಾ ಇದ್ದದ್ದು. ಅದೆಲ್ಲ ಕೈಗೆ ಲೆಕ್ಕ ಬಂದ? ಸುಳ್ಳಲ್ಲ. ನೀನ್ ಯಾರು? ನಾನು. ಅಯ್ಯೋ, ಪ್ರಾರಬ್ಧ ಕರ್ಮವೇ. ಅದು ನಿನ್ ತಪ್ಪಲ್ಲ ಮಗ. ಇವತ್ತಿನ ಮದುವೆಯಲ್ಲಿ ಆಗುದೇ ಹಾಗೆ. ಮದುವೆ ಹೆಣ್ಣು ಯಾರು, ಹೆಣ್ಣನ್ನ ಶೃಂಗಾರಕ್ಕೆ ಮಾಡ್ಲಿಕ್ಕೆ ಬಂದವ್ರು ಯಾರೋ ಗೊತ್ತಾಗುವುದಿಲ್ಲ. ಎಲ್ಲಾ ಒಂದಿಷ್ಟಿಷ್ಟು ಮೈ ಮೇಲೆ ಹೇರ್ಕೊಂಡು ಸುತ್ತಬರು ಬಿಡ್ತಲ್ಲ. ಹೆಣ್ಣಿನ ಬಗ್ಗೆ ಕೇಳಿದ್ದಲ್ಲ? ಮದುವೆ ಆಗುವ ಹೆಣ್ಣನ್ನ ಕರ್ಕೊಂಡು ಬಾ, ಮಾಲಿನಿಯನ್ನು ಕರೆತಾ ಅಂತ ಹೇಳಿದ್ದ. ಮದುವೆ ಹೆಣ್ಣಲ್ವಾ? ಹೌದು, ಕರ್ಕೊಂಡು ಬರ್ತೇನೆ. ಆದ್ರೂ ಅವಳಿಗೂ ಶೃಂಗಾರ ಆಗ್ಬೇಕಲ್ಲ. ಮಾಡುದು ನೀನಲ್ಲ. ಗಂಡು ಮಕ್ಕಳಿಗಾದ್ರೆ
ಅತಿ ಬೇಗವಾಗಿ ಶೃಂಗಾರ ಮಾಡಬಹುದು. ಹ, ಹ. ಆದ್ರೆ ಹೆಣ್ಮಕ್ಕಳಿಗೆ ಹಾಗಾಗ್ತದ? ಅಂದ್ರೆ? ಆಗುವುದೇ ಇಲ್ಲ. ಹ. ಸೀರೆ ನೆರಿಗೆ ಹಿಡಬೇಕು, ಹ. ಮತ್ತೆಂತದ್ದು ಸೆರಗು ಹಿಡಿಬೇಕು. ನಂಗೆ ಗೊತ್ತಾಗುದಿಲ್ಲ. ಕೇಶವನ್ನ ಕಟ್ಟಬೇಕು. ಆಯ್ತು, ಹೋಗಿ ಆದಷ್ಟು ಬೇಗ ಕರ್ಕೊಂಡು ಬಾ. ಹೋಗು. ಅದು ನಂಗೆ ಗೊತ್ತಿಲ್ಲ. ಶಂಕರಿಸಿದರ ಬಲೆಯಲೊಲಿದ ಶಂಕರಿಸುದ ನಡೆ ತಂಡರಲಿರು. ಒಳ್ಳೆಯದಾಗಿ ಮಗ ಮಗ, ನಿಮ್ಗೆ ಇವತ್ತು ಗುರು ಹಿರಿಯರೆಲ್ಲ ಒಟ್ಟಾಗಿ ಒಂದು ಮದುವೆ ಮಾಡುವುದು ಎನ್ನುವುದಾಗಿ ನಿರ್ಧಾರ ಮಾಡಿದ್ದೇವೆ. ಹುಡುಗ ಆ ಕಡೆ ಕೂತಿದ್ದಾನೆ. ಆಗುವುದ ಮಗ? ಅಮ್ಮನಿಗೆ ಒಪ್ಪಿಗೆ ಆದ್ರೆ ನನಗೂ ಆದೀತು. ಹ? ಎಂತ ನಮಸ್ಕಾರ. ಅಮ್ಮನಿಗಾದ್ರೆ ನಂಗೂ ಆದೀತು. ಆಗ್ಲಿ ಮಗ, ಆಯ್ತು, ಕೂತ್ಕೋ. ಈ ಕಡೆ ಬಾ, ನಾವು ಕಾರ್ಯಕ್ರಮ ಮುಂದುವರಿಸುವ. ಆಯ್ತಲ್ಲ, ಕೂತ್ಕೋ. ಹಾರ ಬೇಕು, ಹಾರ 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 ಹಾರ. ಹೇಗಿರ ಭಟ್ರೆ? ತೆಂಕಲ್ಲ? ನೀ ಬಡ್ದು ಮಾಡದ್ದೇ ಸಾಕು, ಇನ್ನು ತೆಂಕೊಂತ ನೀ ಹೆಣ್ಣನ್ನುವುದನ್ನು ಒಂಚೂರು ತಲೆಯಲ್ಲಿ ಇಟ್ಕೊಂಡು ವ್ಯವಹಾರ ಮಾಡು. ಅದು ಚಂದ ಆಯ್ತಾ ಹಾರಿದು? ಅಲ್ಲ, ನೋಡುವವರಿಗೆ ನಂಗೆ ಗೊತ್ತಿಲ್ಲ, ನೋಡುವವರಿಗೆ ಚಂದ ಆಗಿರ್ಬೋದು. ಅದಲ್ಲ, ಹಾರ ಹೊಂದಿದ್ದು ನಿನ್ನ ಹತ್ರ ಹಾರ್ಲಿಕ್ಕೆ ಹೇಳಿದ್ದಲ್ಲ. ಅಮ್ಮ ಹಾರ್ಬೇಕಂತೆ, ನನಗಲ್ಲ. ನಾನ್ ಹಾಡ್ಬೇಕಾ? ನೀವೊಂದು ಈ ವಯಸ್ಸಲ್ಲಿ ಮತ್ತೆ ಹಾರಿ ಕೈ ಕಾಲು ಮುಟ್ಕೊಳ್ಬೇಡಿ. ಮತ್ ಯಾರಿಲ್ಲ ಹಾರುದು? ಹೂವಿನ ಹಾರ. ಹೂ ಹಾರಿದ ಹಾರ? ಹೂ ಹಾರ ಅಲ್ಲ, ಹೂವಿನ ಹಾರ. ಬೇಗ ತಗೊಂಬಾ. ಬೇಗ ತಗೊಂಡು ಬಾ. ಎಲ್ಲ ವ್ಯವಸ್ಥೆ ಸರಿಯಾಗಿ ಮಾಡು, ಆಯ್ತಾ? ನೀವು ಹೆದರುವಂತ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ಮದುವೆ ಮಾಡಿ ಹೆಣ್ಣೊಂದೊಂದು ಕಳಿಸಿ ಕೊಟ್ಟು ಅಂದ್ರೆ ಯಾವುದೇ ಲೋಪದೋಷ ಬರಬಾರದು. ಯಾವುದಾಗುದಿಲ್ಲ, ಒಂದು ಗೊತ್ತಾಗುದಿಲ್ಲ. ಬಾ ಮಗ, ಬೇಗ ಬಾ, ಹಿಡ್ಕೊಂಡು ಬಾ, ಹಿಡ್ಕೊಂಡು ಬಾ. ಆಯ್ತಲ್ಲ, ಇದು ನೀವು ಹಿಡ್ಕೊಳ್ಳಿ, ಇದು ನೀವು ಇದು ಸ್ವಲ್ಪ ಹಿಡ್ಕೊ, ಆಯ್ತಲ್ಲ? ಬೇಡ, ಇದು ನೀನೇ ಹಿಡ್ಕೊ. ಅಮ್ಮ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಆರದೊಟ್ಟಿಗೆ ಇದ್ದು ಹಿಡ್ಕೊಳ್ಳಿ, ಆಯ್ತಾ? ಇದು ಮದುವೆ ಹೆಣ್ಣು ಹೊರಗೆ, ಹೆಣ್ಣು ಹೊರಗೆ ಅಂತ ಎಂತ ಹೇಳುದು ಭಟ್ರೆ? ನಾನು ಹೇಳುದು ಶೃಂಗಾರ ಮಾಡಿ ಎಲ್ಲೊಂದು ಮಾಡಿ ಇಲ್ಲಿ ಕರ್ಕೊಂಡು ಬಂದದ್ದು. ಹುಡುಗಿ ಹೊರಗೆ ಅಂತ ಹೇಳುದಾ? ಹೆಣ್ಣು ಹೊರಗೆ. ಯಾರು ಹೇಳೋದು? ಎಷ್ಟು ಮಜಾ ಮಾಡ್ತಿಲ್ಲ ನೀನು? ನನಗೆ ಗೊತ್ತಿಲ್ವಾ? ಅವ್ರ ಜೊತೆ ಇರುವುದು ನಾನು. ಮದುವೆ ನಾ ಹೇಳಿದ್ದೊಂದು, ಈ ಹೆಣ್ಣು ಎಣಿಸ್ಕೊಂಡದ್ದೊಂದು. ನಾ ಹೇಳಿದ ಹಾಗಲ್ಲ. ಮತ್ತೆ ಮದುವೆ ಹೆಣ್ಣು ಅಂತರ್ಪಟದಿಂದ ಹೊರಗೆ. ಮತ್ತೆ ಹೇಗೆ ಕೂಡಲಿಲ್ಲ? ಬರ್ಬ ಮಗ, ಬರ್ಬ. ಇದು ಅಂತರ್ಪುಟ. ಅಂತರ್ಪಟ ಗೊತ್ತುಂಟ? ಹುಡುಗಿಯ ಮುಖ ಹುಡುಗ ನೋಡಬಾರ್ದು, ಹುಡುಗನ ಮುಖ ಹುಡುಗಿ ನೋಡಬಾರ್ದು. ಎಷ್ಟೊತ್ತವರೆಗೆ ಅಂತುಂಟು. ಹಾರ ಹಾಕುವವರೆಗೆ ಮಾತ್ರ. ಆಮೇಲೆ ಎಷ್ಟೊತ್ತು ಬೇಕಾದ್ರೂ ನೋಡ್ತಾರೆ. ಹಾರ ಕೊಟ್ಟೆ ಈ ಕಡೆ ಬಾ ಮಗ. ಮುಹೂರ್ತ ಸಾವಧಾನ, ಗುಲಕ್ಕೆ ಸಾವಧಾನ, ಶಿವ ಪಾರ್ವತಿ ಸಮಾಧಾನ. ಮುಖ ನೋಡಿ ಮಾಲೆ ಬೀಳುವ ಮಾಲೆ ಮುಂದಿನ ಕಾರ್ಯಕ್ರಮ ಕರಿಮಣಿ ಕಟ್ಟುವಂತಹ ಶಾಸ್ತ್ರ. ಆ ಕರಿಮಣಿ ಕಟ್ಟುವ ಶಾಸ್ತ್ರ ಆಗ್ಲಿ. ಯಾರಾದ್ರೂ ಸಭೆಯಲ್ಲಿರುವಂತಹ ಒಂದಿಬ್ಬರು ಸೀರೆಯನ್ನೇ ಹುಟ್ಟಿರುವಂತಹ ಮುತ್ತೈದೆ ಹೆಂಗಸರು ಇಲ್ಲಿಯವರೆಗೆ ಬಂದು ಈ ಕರಿಮಣಿಯನ್ನ ಮುಟ್ಟಿ ಒಂದು ಆಶೀರ್ವಾದ ಮಾಡಬೇಕು ಅಂತ ಕೇಳುವ. ಬನ್ನಿ ಅಮ್ಮ, ಬನ್ನಿ. ಮುತ್ತೈದೆ ಹೆಂಗಸರು ಸೀರೆ ಹುಟ್ಟವರೇ. ಎಂತ ನಿಂಗ್ ಮದುವೆ ಆಗಿದ್ಯಾ? ಮೇಲೂ ಇಲ್ಲ, ಕೆಳಗೂ ಇಲ್ಲ, ಮುಟ್ತಾಳಂತೆ ಮುಟ್ತಾಳೆ. ಕಾಲಲ್ಲಿ ಕಾಲುಂಗುರ ಇಲ್ಲ, ಕೊರಳಲ್ಲಿ ಕರಿಮಣಿ ಅಲ್ಲ. ನೀಯಲ್ಲೇ ಮುಟ್ಟುದ ಅದಲ್ವಾ? ಮುಂದೆ ಬರ್ತದೆ. ಹೀಗೆ ತಿರುಗು. ಯಾರು ಒಂದು ಮುತ್ತೈದೆ ಹೆಂಗಸರು. ಬನ್ನಿ ಅಮ್ಮ, ಇದು ನಿಮ್ಮ ಮನೆಯ ಮದುವೆ ಅಂತ ಎಣಿಸ್ಕೊಳ್ಳಿ. ಒಂದು ಮುಟ್ಟಿ ಆಶೀರ್ವಾದ ಮಾಡಿ ಬನ್ನಿ. ಬರುದಿಲ್ವಾ? ಹಾಗಾದ್ರೆ ಒಂದು ಕೆಲಸ ಮಾಡಿ, ಕೂತಲ್ಲೇ ನಿಮ್ಮ ಕರಿಮಣಿಯನ್ನೇ ಮುಟ್ಟಿ ಆಶೀರ್ವಾದ ಮಾಡಿ. ಪಕ್ಕದಲ್ಲಿ ನಿದ್ದೆ ಮಾಡಿರುವವರ ಕರಿಮಣಿ ಒಂದು ಕೈ ಹಾಕ್ಲಿಕ್ಕೆ ಹೋಗ್ಬೇಡಿ, ಆಯ್ತಲ್ಲ? ಆಯ್ತಮ್ಮ, ಮುಟ್ಟಿ. ಒಳ್ಳೇದಾಗ್ಲಿ. ನಾವು ಸೀರೆ ಹುಟ್ಟಿರುವ ಹೆಂಗಸರೇ ಯಾಕೆ ಹಾಕ್ಬೇಕಂತ ಹೇಳಿದ್ದು ಕಾರಣ ಉಂಟು. ಈಗೀಗ ಸೀರೆ ಹುಟ್ಟಿರುವ ಹೆಂಗಸರು ನೋಡಲಿಕ್ಕೆ ಸಿಕ್ಕುದು ಬಹಳ ವಿರಳ. ಕಾಲಿಗೊಂದ ಚೀಲ ಹಾಕೊಂಡು, ಕೇಶವನ್ನೆಲ್ಲ ಮುಂಡನ ಮಾಡಿಕೊಂಡು, ಆ ಎತ್ತರದ್ದು ಒಂದು ಬರ್ತದಲ್ಲ, ಅದನ್ನ ಹಾಕೊಂಡು ನಡ್ಕೊಂಡು ಹೋಗುದು ನೋಡ್ಬೇಕು ಯಾವ ರೀತಿ. ನಿಜವಾದ ಸಂಸ್ಕಾರಯುಕ್ತ ನಮ್ಮ ಹೆಣ್ಣು ಮಕ್ಕಳನ್ನು ನೋಡ್ಬೇಕಾದ್ರೆ ಇಲ್ಲಿ ಬರ್ಬೇಕು. ಹಾಗೆ ಲಕ್ಷಣವಾಗಿ ಸೀರೆಯನ್ನುಟ್ಟು, ಮಲ್ಲಿಗೆ ಹೂವನ್ನ ತೊಟ್ಟು, ಸುಸಂಸ್ಕೃತೆಯಾದಂತಹ ಹೆಣ್ಣು ಮಕ್ಕಳನ್ನು ನೋಡ್ಬೇಕಾದ್ರೆ ನಮ್ಮ ಇವತ್ತಿನ ಈ ಸಭೆಗೆ ಬಂದು ನೋಡ್ಬೇಕು. ಹಾಗಾಗಿ ನೀವೆಲ್ಲ ಅಲ್ಲೇ ಕೂತ್ಕೊಂಡು ಒಂದು ಆಶೀರ್ವಾದ ಮಾಡಿ. ಇದಕ್ಕೂ ಮಗ ಕೊಟ್ಟು ಮಾಂಗಲ್ಯ ಕೊಟ್ಟು ನಾವೇನ ಮಮ ಜೀವನ ಹೇತುದ ಕಂಠೆ ಪಕ್ನಾಂಶಕ್ಕೆ ಸಂಜೀವನ ಸರದಂಶದ ಮುಖಟ್ಟು ಚಪ್ಪಾಳೆ. ಆಯ್ತಲ್ಲ? ಇವರ
ಮಂಗಳಾರತಿ ಕೂತ್ಕೊಳ್ಳಿ. ಒಂದು ಆಶೀರ್ವಾದ ಆದಷ್ಟು ಬೇಗ ಬಾ. ದಯವಿಟ್ಟು ಯಾರು ಆ ಜೊಕ್ಲಿ ಒಂದು ಕಾಯ್ತಾ ಇರ್ತೀವಿ. ಇಲ್ಲ ಅದು ಈಗ ಅದೇ ಅಮ್ಮ ನಾವು ಆ ಕಾಯಿ ಅಲ್ಲಿ ಕಾಯಿ ತೆಗಿಲಿಕ್ಕಿದ್ರೆ ಈ ರೀತಿ ಎಲ್ಲ ಆಗ್ತೇವೆ ಉಂಟು. ನಿನಗೆ ಕರ್ಮ ಎಂತ ಬಿಟ್ರೆ ಮತ್ತೆ ನಾಳೆ ಯಾರಾದ್ರೂ ಬರ್ದಾಕಿದ್ರೆ ನಾನಂತೂ ಜವಾಬ್ದಾರಿ ಅಲ್ಲ ಮತ್ತೆ ಹೇಳಿದ್ದೆ. ಮತ್ತೆ ಸೋಲಿ ತಗೊಂಡ್ರೆ ಈ ರೀತಿ ಆಗ್ತಾ ಉಂಟು ಅಂತ ಹೇಳಿದ್ರೆ ಬಟ್ ನಿಮ್ ಮಗಳೇನೋ ಹೇಳ್ತಾಳೆ. ಬರದಷ್ಟು ಆ ಧೈರ್ಯ ಯಾರಿಗುಂಟು? ಆಡಳಿತ ಅಮ್ಮನದ್ದು ಆಯ್ತು ಮಗ ಅಂದ್ರೆ ಅವಳಿಗೆ ಸಂತೋಷ ಹೆಚ್ಚಾದದ್ದು ಹಾಗಾಗಿ ಕುಣಿದದ್ದು ಸರಿ ಉಂಟು. ಆಯ್ತು ಮಗ ಮುಂದೆ ಬನ್ನಿ, ಒಂದು ಕೈ ಒಪ್ಪಿಸಿ ಕೊಡುವ ಶಾಸ್ತ್ರ ಉಂಟು. ಮುಂದೆ ಬನ್ನಿ, ಮತ್ತು ಮದುಮಗರ ಮುಂದೆ ಬನ್ನಿ. ಆಗ್ಲಿ ಎಲ್ಲರೂ ಕೈ ಮುಕ್ಕೊಳ್ಳಿ. ಆತ್ಮೀಯ ಮಾತಾಡಿ. ಆತ್ಮೀಯ ಈ ಊರಿನ ಜನಗಳೇ, ಎಂತ ಸ್ವಾಮಿ ಮಧ್ಯಾಹ್ನ ಎಂತೂ ಹಟ್ಟಿಗೆ ತಿನ್ಲಿಲ್ಲ ಅಲ್ಲ, ಅನ್ನ ಮನೆ ಕೊಂದಿತ್ತು ಎಂತದ್ದು ತಿನ್ಲಿಲ್ವಾ? ಎಷ್ಟು ಸಭೆ ನೋಡಿ ಇವತ್ತು ಎಷ್ಟು ಉಂಟು. ಮದುವೆಗೆ ಬಂದವರು ಒಂದು ಸ್ವಲ್ಪ ಗಟ್ಟಿ ಹೇಳು, ಎಲ್ಲರಿಗೂ ಅಲ್ಲಿವರೆಗೂ ಕೇಳಬೇಕು, ಸ್ವಲ್ಪ ಗಟ್ಟಿ ಹೇಳು. ಆತ್ಮೀಯ ಈ ಊರಿನ ಮಹಾಜನಗಳೇ, ಎಂತ ನನ್ ತೆಗಿತ್ಯ ಮತ್ತೆ ನೀವೇ ಹೇಳ್ತಲ್ವ? ಮೊದ್ಲೇ ನಂಗೆ ಇದೊಂದು ಬರೀರಾಗ್ಲಿ ಉಂಟು. ಅದು ಎಷ್ಟೊತ್ತಿಗೆ ಕೈ ಕೊಡುತ್ತೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಬಪ್ಪೆ ಹೊಡಿ ಅಂದ್ರೆ ಅಷ್ಟು ಬಪ್ಪೆ ಹೊಡಿ ಅಂತ ಹೇಳಿದ್ದಲ್ಲ. ಅತ್ಯಂತದ್ದು ಮಾತ್ರ. ತಾರಕಕ್ಕೆ ಸುಡ್ಬೇಡ, ಮ್ಯಾಲೂ ಅಲ್ಲ ಕೆಳಗೂ ಅಲ್ಲ, ಒಂದು ಮಧ್ಯಮ ಸ್ವರದಲ್ಲಿ ಆಯ್ತಲ್ಲ. ಆತ್ಮೀಯ ಯಾಕೆ ಮಾತ್ರ ಆತ್ಮೀಯ ಆತ್ಮೀಯ ಈ ಊರಿನ ಮಹಾಜನಗಳು, ಈ ಊರಿನ ಮಹಾಜನಗಳೇ, ಇವತ್ತು ಇವತ್ತು ಅದಿಲ್ಲ ಬೇರೆ ಆಯ್ತಾಯ್ತು. ನಿಮ್ಮ ಮನೆಯ ಮಗಳಾದಂತಹ ನಿಮ್ಮ ಮನೆಯ ಮಗಳಾದ ಮಾಲಿನಿಯನ್ನ ನಮ್ಮನೆಗೆ ಕರ್ಕೊಂಡು ಹೋಗ್ತೇನೆ. ಅದು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೇನೆ. ಎಲ್ಲರೂ ಒಂದು ಆಶೀರ್ವಾದ ಮಾಡಿ. ಎಲ್ಲರಿಗೂ ಒಂದು ಆಶೀರ್ವಾದ. ಒಳ್ಳೆ ಒಂದು ಬಾ ಮಗ. ಏನಾಯ್ತು ಭಟ್ರೆ? ಭಾವ ಬಂದರು. ಭಾವ ಇನ್ನು ಸಣ್ಣಕ್ಕಿಂತ ನೋಡಿದ್ದಲ್ಲ ಮಗ. ಏನಿದ್ರು ಅದು ಈ ಸಮಯಕ್ಕೆ ಬರ್ಬೇಕು ಬಾವ. ಹೌದು ಮಗ. ಆತ್ಮೀಯ ಹೇಳು ಮಗ. ನನ್ನ ಬಂಧು ಬಾಂಧವರೇ, ಅಕ್ಕ ತಂಗಿಯರಿ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರಿ, ಅಣ್ಣ ತಮ್ಮಂದಿರೇ, ಗೆಳೆಯರಿದ್ರ, ಅಮ್ಮ, ಗೆಳೆಯ ಗೆಳತಿಯರಿ, ಸ್ನೇಹಿತರೇ, ಇವತ್ತು ನಾನು ಇಂದು ನಾನು ನಿಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ತಾ ಇದ್ದೇನೆ. ನನ್ನ ಗಂಡನ ಮನೆಯನ್ನು ಸೇರ್ತಾ ಇದ್ದೇನೆ. ದಯವಿಟ್ಟು ಯಾರು ಬೇಸರಿಸಬೇಡಿ, ಯಾರು ಕಣ್ಣೀರು ಹಾಕ್ಬೇಕು. ಅಲ್ಲಿ ಬಂದಾಯ್ತು ಮಾಡಿ ಸಂತಾನದ್ದು ಬಿಟ್ಕೊಳ್ಳಿ. ಎಲ್ಲರೂ ನನಗೊಂದು ಆಶೀರ್ವಾದ ಮಾಡಿ. ಎಲ್ಲರೂ ನನಗೊಂದು ತುಂಬು ಹೃದಯದ ಆಶೀರ್ವದಿಸಿ ನನ್ನನ್ನು ಕಳುಹಿಸಿಕೊಡ್ಬೇಕು. ನೋಡಿ ಬಿಟ್ರೆ ಇಲ್ಲಿ ಏನಾಗಿದೆ? ಅಮ್ಮ ಕಾಯುವಂತದ್ದು ಇದು ಒಳ್ಳೆದೇ ಇದು ಉಪದ್ರ ಇಲ್ಲ. ಇದು ಇವತ್ತು ಕೊನೆವರೆಗೂ ಉಪದ್ರ ಉಂಟು. ಅಲ್ಲ ಬಿಟ್ರೆ ಮನೇಲಿ ಹೊಡೆದಾಗ್ಲೇ ಗೊತ್ತಾಯ್ತು. ಹೋಗ್ಬಾರ್ದು, ಒಬ್ಬೊಬ್ಬಳೆ ಹೋಗ್ಬೇಡ, ಯಾವ್ಯಾವ ದಾರಿನಲ್ಲೆಲ್ಲ ಹೋಗ್ಬೇಡ. ಏನು ಕೇಳ್ತೀಯ? ಅಲ್ಲಿ ಹೋಗಂದ್ರೆ ಎಲ್ಲ